टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಖರ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮನಮೋಹನ್ ಸಿಂಗ್ ಯಾಕೆ ಇದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ? ಇಂದಿರಾ ಗಾಂಧಿ ಅವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ? ರಾಜೀವ್ ಗಾಂಧಿ ಯಾಕೆ ಬಿಡುಗಡೆ ಮಾಡಲಿಲ್ಲ? ನೆಹರು ಅವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ? ಅವರೆಲ್ಲ ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮನ್ನು ಮಾತ್ರ ಕ್ವಶನ್ ಮಾಡ್ತಿರಲ್ಲ. ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ನಾಚಿಕೆ ಆಗಬೇಕಲ್ಲ ನಿಮಗೆಲ್ಲ. ತಪ್ಪು ಒಪ್ಕೊಳ್ಳಿ. ಇವತ್ತು ದೇಶದ ಜನದ ಮುಂದೆ ತಪ್ಪು ಒಪ್ಕೊಳ್ಳಿ. ನಾವು ಮಾಡೋಕ್ಕಾಗಿಲ್ಲ, 1931ನೇ ಇಸ್ವಿಯಿಂದ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ, ಮೋದಿಯವರು ಬಂದ ಮೇಲೇ ಮಾಡೋಕ್ಕಾಗಿದ್ದು, ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಅಂತ ಹೇಳೋದು ಬಿಟ್ಬಿಟ್ಟು ದುಡ್ಡು ಬಿಡುಗಡೆ ಮಾಡಿ ಕಾಲಮಿತಿ ಹೇಳಿ ಅಂತೂ ಇಂತೂ ಬುದ್ಧಿ ಬಂತಲ್ಲ ಅಂತ ಹೇಳ್ತಾರಲ್ಲ. ನಾಚಿಕೆ ಆಗಬೇಕಲ್ಲ ನಿಮಗೆ? ನಾನು ಮುಖ್ಯಮಂತ್ರಿಗೆ ಸವಾಲಾಗ್ತೀನಿ. ನಿಮ್ಮ ಇಷ್ಟು ಪ್ರಧಾನಮಂತ್ರಿಗಳಿಲ್ಲಲ್ಲ, ಅವ್ರು ಯಾಕೆ ಇದನ್ನು ಮಾಡಿಲ್ಲ, ಅವ್ರ ಫೇಲ್ಯೂರ್ ಯಾಕೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳಬೇಕು. ಇವತ್ತು ಇಷ್ಟು ಪ್ರಧಾನಮಂತ್ರಿಗಳಾಗಿದ್ದರು, ಅವರು ಈ ಸಮೀಕ್ಷೆಯನ್ನು ಯಾಕೆ ಮಾಡಿಲ್ಲ ಅಂತ ದೇಶದ ಜನತೆಗೆ ನೀವು ಹೇಳಬೇಕು. ಮತ್ತು ನಿಮ್ಮ ಸಮೀಕ್ಷೆ ಏನು ಮಾಡಿದ್ರಲ್ಲ 2015, ಕುಂಟ್ಕೊಂಡು ಬಂತಲ್ಲ, ಸೈನ್ ಇಲ್ದಿರ, ಆ ವರದಿಗೆ ಸೈನೇ ಇಲ್ಲ, ವರದಿ ಒರಿಜಿನಲ್ ಪ್ರತಿ ಕಾಣೆ ಆಗಿದೆ. ಈ ಥರ ಸಮೀಕ್ಷೆ ಆಗಬೇಕಾ? ಮೋದಿಯವ್ರು ಮಾಡಿಸೋ ಸಮೀಕ್ಷೆ ಈ ಥರ ಮಾಡಲ್ ಇರಬೇಕಾ? ನಿಮ್ಮ ಮಾಡಲ್ ಇರಬೇಕಾ? ಸಹಿ ಇಲ್ಲದೆ ಕಾಣೆ ಆಗಿರೋಂಥ ಒರಿಜಿನಲ್ಲು ಇದೆಲ್ಲ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೀನಿ. ನಾನೇನು ವಿರೋಧ ಮಾಡಬೇಕು ಅಂತ ಹೇಳಿಲ್ಲ. ಇಷ್ಟು ದಾಖಲೆ, ಸರ್ಕಾರದ ಬರೀ ಇರೋ ದಾಖಲೆ, ಆಯೋಗದ ಅಧ್ಯಕ್ಷ ಬರೆದಿರೋ ಪತ್ರವನ್ನು ಬಿಡುಗಡೆ ಮಾಡಿದ್ದೀನಿ ನಾನು. ಆಯೋಗದ ಅಧ್ಯಕ್ಷನೇ ಹೇಳಿದ್ದಾನೆ ಒರಿಜಿನಲ್ ದಾಖಲೆ ಕಳುವಾಗಿದೆ, ಇದರಲ್ಲಿ ಸಹಿ ಇಲ್ಲ ಅಂತೇಳಿ ನಾನು ಹೇಳಿಲ್ಲ. ಈ ಥರ ಸಮೀಕ್ಷೆ ಬೇಕಾ ನಿಮಗೆ? ನೀವು ಹೇಳಿದಾರಲ್ಲ, ಅಡ್ವೈಸ್ ಮಾಡಿದಲ್ಲ ಈ ಥರ ಸಮೀಕ್ಷೆ ಬೇಕು ಅಂತ. ಈ ಥರದ ಸಮೀಕ್ಷೆ ಬೇಕಾ? ಒಟ್ಟಾರೆ ಕಾಂಗ್ರೆಸ್ ಒಂಥರ ಬಫೂನ್ ಥರ. ಅವ್ರು ಮಾಡೋಕ್ಕೆ ಯೋಗ್ಯತೆ ಇರಲಿಲ್ಲ. ಯಾರೋ ನರೇಂದ್ರ ಮೋದಿಯವರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನು ಕಂಡೀಷನ್ ಮೇಲೆ ಕಂಡೀಷನ್, ಕಾಂಗ್ರೆಸ್ಸಿನ ಕಂಡೀಷನ್ಗಳು. ನಾಚಿಕೆ ಆಗಬೇಕಲ್ಲ ನಿಮಗೆ? ನೀವು ದೇಶದ ಜನತೆಗೆ, ರಾಜ್ಯದ ಜನತೆಗೆ ಹೇಳಿ, ನಾವು ಯಾಕೆ ಮಾಡೋಕ್ಕಾಗಿಲ್ಲ, ನರೇಂದ್ರ ಮೋದಿ ಯಾಕೆ ಮಾಡಿದ್ದಾರೆ, ದೇಶದ ಜನತೆಗೆ ಹೇಳಬೇಕು ನೀವು.